ರಾಜ್ಯ ಸರ್ಕಾರ ಚಳಿಗಾಲದ ಅಧಿವೇಶನದಲ್ಲಿ ಮಂಡಿಸಿದ್ದ ದ್ವೇಷ ಭಾಷಣ ಮಸೂದೆ ವಿರುದ್ಧ ಮಾಜಿ ಸಚಿವ ಹಾಗೂ ಹಾಲಿ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಆರಗ ಜ್ಞಾನೇಂದ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಶಿವಮೊಗ್ಗದಲ್ಲಿ ಮಾಧ್ಯಮಗಳಿಗೆ ಉತ್ತರಿಸಿದ ಅವರು, ಅಗತ್ಯವಿಲ್ಲದ ಬಿಲ್ ಒಂದು ರಾಜ್ಯ ಸರ್ಕಾರ ಜಾರಿಗೆ ತರಲು ಹೊರಟಿದೆ. ನಮ್ಮ ಪ್ರತಿಭಟನೆ ನಡುವೆಯೇ ಈ ಕಾಯ್ದೆ ಪಾಸ್ ಮಾಡಿಸಿದೆ. ಯಾವ ಸೌಭಾಗ್ಯಕ್ಕಾಗಿ ಈ ಬಿಲ್ ಎಂಬುದು ನಮಗೆ ಗೊತ್ತಿಲ್ಲ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೆಲ್ಲ ಸಂವಿಧಾನ ಕತ್ತು ಹಿಸುಕುವ ಕೆಲಸ ಮಾಡ್ತಿದೆ ಎಂದು ಆರೋಪಿಸಿದ್ದಾರೆ. ಇನ್ನು ಗೃಹಲಕ್ಷ್ಮಿ ಹಣದ ವಿಚಾರವಾಗಿ ಮಾತನಾಡಿ, ಗೃಹಲಕ್ಷ್ಮಿ ಹಣ ಮಹಿಳೆಯರಿಗೆ ಸಿಗುತ್ತಿಲ್ಲ. ಹಣ ನೀಡಲು ಇವರ ಖಜಾನೆ ಖಾಲಿಯಾಗಿ ದರಿದ್ರದ ಸರ್ಕಾರವಾಗಿದೆ ಎಂದು ಆರೋಪಿಸಿದ್ದಾರೆ. ದ್ವೇಷ ಭಾಷಣದ ಬಗ್ಗೆ ಒಂದು ಬಿಲ್ಲನ್ನು ತಂದು ಮೊನ್ನೆ ನಮ್ಮ ಪ್ರತಿಭಟನೆಯ ನಡುವೆ ಪಾಸ್ ಮಾಡಿಸ್ಕೊಂಡಿದೆ. ಯಾವ ಸೌಭಾಗ್ಯಕ್ಕಾಗಿ ಈ ಬಿಲ್ಲು ಅಂತೇಳಿ ನಮ್ಗೆ ಗೊತ್ತಿಲ್ಲ. ಪದೇ ಪದೇ ಕಾಂಗ್ರೆಸ್ ಆಡಳಿತಕ್ಕೆ ಬಂದಾಗೆಲ್ಲ ಸಂವಿಧಾನದ ಕತ್ತನ್ನು ಹೆಚ್ಚುವಂಥ ಕೆಲಸ ಮಾಡ್ತಾನೇ ಇರ್ತದೆ. ಸಂವಿಧಾನದ ಪಾವಿತ್ರ್ಯತೆ ಬಗ್ಗೆ ಭಾಷಣ ಬಿಗಿಯೋದು, ಆದರೆ ಅವರ ನಡವಳಿಕೆಯಲ್ಲಿ ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ಯಾವ ಲಕ್ಷಣಗಳೂ ಇಲ್ಲ. ನಿಮಗೆ ಗೊತ್ತಿದೆ, ಇದು ನಿಜವಾಗ್ಲೂ ಕೂಡ ಈ ದ್ವೇಷ ಭಾಷಣದ ಬಿಲ್ಲು ಅಂಬೇಡ್ಕರ್ ಅವರಿಗೆ ಮಾಡಿರ್ತಕ್ಕಂಥ ಒಂದು ದೊಡ್ಡ ಅಪಮಾನ ಅಂತೇಳಿ ನಾನು ಭಾವಿಸ್ತೇನೆ. ಯಾಕೆಂದರೆ ಸಂವಿಧಾನದ 1901ನಲ್ಲಿ ಕೊಟ್ಟಿರ್ತಕ್ಕಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯ ನಿಜವಾದ ಪ್ರಜಾಪ್ರಭುತ್ವದ ಒಂದು ಸೊಬಗದು. ನನಗೆ ಅನಿಸಿದ್ದನ್ನು ನನಗೆ ಬಂದಂಥ ಅನುಮಾನವನ್ನು ಬಗೆಹರಿಸ್ಕೊಳ್ಳಿಕ್ಕಾಗಿ ನಾನು ಮಾತಾಡಬೇಕಾಗ್ತದೆ, ವ್ಯವಸ್ಥೆಯನ್ನು ಪ್ರಶ್ನೆ ಮಾಡಬೇಕಾಗ್ತದೆ. ಇವೆಲ್ಲವೂ ಕೂಡ ಪ್ರಜಾತಂತ್ರದಲ್ಲಿ ಇರಬೇಕು, ಆಗ ಮಾತ್ರ ಪ್ರಜಾಪ್ರಭುತ್ವ ಅಂತ ಹೇಳುವಂಥದ್ದು. ಅದನ್ನೇ ಹಿಂತೆಗೆದುಕೊಳ್ತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ಸು ಮಾಡಿದೆ. 75ನೇ ಇಸ್ವಿನಲ್ಲಿ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ತಂದು ಇಂದಿರಾ ಗಾಂಧಿಯವರು ಎಲ್ಲ ಇದನ್ನು ಕೂಡ ಸಂವಿಧಾನದ ಸೌಲಭ್ಯಗಳನ್ನು ಮೊಟಕು ಮಾಡಿದರು. ಈಗಲೂ ಕೂಡ ಅದನ್ನೇ ಮಾಡ್ತಾ ಇದೆ. ಅದು ಹಾಕಿರ್ತಕ್ಕಂಥ ಬಲೆಗೆ ಅದೇ ಬೀಳುತ್ತೆ. ಯಾಕಂದರೆ ಒಂದು ಕಾಯ್ದೆ ಮಾಡುವಾಗ ಸ್ಪಷ್ಟತೆ ಇರಬೇಕು. ಯಾವಾಗಲೂ ಕೂಡ ಒಬ್ಬ ಮನುಷ್ಯನಿಗೆ ಅನಿಸ್ಬೇಕು, ನಾನು ಯಾವ ಮಾತನ್ನು ಆಡಿದ್ರೆ, ಯಾವ ನಡವಳಿಕೆಯನ್ನು ನಡ್ಕೊಂಡ್ರೆ ನಾನು ನ್ಯಾಯದ ಇದರಲ್ಲಿ ಸಿಗಾಕೊಂತೀನಿ ಅಂತೇಳಿ ಗೊತ್ತಿರಬೇಕು ಅವನಿಗೆ. ಆದರೆ ಇದು ಯಾವುದೂ ಕೂಡ ಇಲ್ಲ. ಭಾಳ ವಿಶಾಲವಾಗಿ ದೊಡ್ಡ ಅಸ್ತ್ರವನ್ನು ಅಧಿಕಾರಿಗಳ ಕೈಯಲ್ಲಿ, ವಿಶೇಷವಾಗಿ ಪೊಲೀಸರ ಕೈಯಲ್ಲಿ ಕೊಡ್ತಾರೆ. ಇವ್ರು ಹೇಳಿದವ್ರನ್ನ ಒಳಗೆ ಹಾಕ್ಬೋದು, ಇವ್ರು ಹೇಳಿದವ್ರ ಮೇಲೆ ಮೊಕದ್ದಮೆಯನ್ನು ಹೂಡ್ಬೋದು. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಇದನ್ನು ತರುವ ಅವಶ್ಯಕತೆಯೇ ಇಲ್ಲ. ಈ ಎಲ್ಲ ಸೆಕ್ಷನ್ಗಳು ಈಗಾಗಲೇ ಇಂಡಿಯನ್ ಪಿನಲ್ ಕೋಡ್ ಏನಿದೆ, ಈಗ ಹೊಸ ಇದಾಗಿ ಹೆಸರು ಬಂದಿದೆ, BNS ಕಾಯ್ದೆ ಏನು ಬಂದಿದೆ, ಅದರಲ್ಲಿ ಇವೆಲ್ಲವೂ ಕೂಡ ಇದ್ದಾವೆ. ಆದರೆ ಇದನ್ನು ತಂದು ವೋಟ್ ಬ್ಯಾಂಕಿಗೆ ಒಂದು ಮೆಸೇಜನ್ನು ಕಳಿಸುವಂಥ, ವಿಶೇಷವಾಗಿ RSS ಹಿಂದೂ ಸಂಘಟನೆಗಳನ್ನು ಹೊಸಗೆ ಹಾಕುವಂಥ ಎಲ್ಲ ಪ್ರಯತ್ನದ ಕಾಯ್ದೆ ಇದು. ಅದನ್ನು ಎಲ್ಲರೂ ಸೇರಿ ಖಂಡಿಸಬೇಕು. ಪ್ರಜಾಪ್ರಭುತ್ವ ವಿರೋಧಿ ಕಾಯ್ದೆ ಇದು. ಸರ್, ಯಾರು ಪ್ರಚೋದನಕಾರಿ ಭಾಷಣ ಮಾಡ್ತಾರೆ ಅವರಿಗೆ ಇದ್ರ ಬಗ್ಗೆ ಭಯ ಇರುತ್ತೆ. ಬಿಜೆಪಿ ಯಾಕೆ ವಿರೋಧಿಸ್ತಾರೆ ಸರ್? ಈಗ ಯಾವ ಪ್ರಚೋದನಕಾರಿ ಅಂದರೆ ಏನು, ದ್ವೇಷ ಅಂದರೆ ಏನು, ಅದು ಸ್ಪಷ್ಟತೆ ಇಲ್ಲ. ಆ ಕಾಯ್ದೆ ಓದ್ದವ್ರಿಗೆ ಗೊತ್ತಾಗುತ್ತೆ. ಹಾಗಾಗಿ ನಿಮ್ಮ ಮೇಲೆ ಆಗಲ್ಲಪ್ಪ, ನೀವೇನೋ ಒಂದು ಭಾಷಣ ಮಾಡ್ತಾ ಇದ್ದೀರಿ, ಯಾವುದೋ ಒಂದು ಶಬ್ದ ಉಪಯೋಗಿಸಿದ್ರಿ, ಅದು ಇದೇನೆ ಅಂತೇಳಿ ಸೇರಿಸ್ಕೊಂಡು ಮೊಕದ್ದಮೆ ಹೂಡ್ಬಿಡ್ಬೋದು, ನಿಮ್ಮ ಮೇಲೆ ಕೋರ್ಟಿಗೆ ಹಾಕ್ಬಿಡ್ಬೋದು, FIR ಹಾಕ್ಬಿಡ್ಬೋದು. ಅಷ್ಟೊಂದು ದೊಡ್ಡ ಅಸ್ತ್ರವನ್ನು ಪೊಲೀಸರ ಕೈಯಲ್ಲಿ ಕೊಟ್ಕೊಂಡು ಇವ್ರು ಮಾಡ್ತಾರೆ. ಬಹುಶಃ ಇವರು ಶಾಶ್ವತ ಅಂತ ತಿಳ್ಕೊಂಡಿದ್ದಾರೆ. ಒಂದು ಕಾಯ್ದೆ ಅಂತ ಹೇಳಿದ್ರೆ ಯಾರೇ ಸರ್ಕಾರ ಬಂದರೂ ಕೂಡ ಅವ್ರ ಕೈಲಿರ್ತದೆ ಅದು. ಅದನ್ನು ಇವರು ಯೋಚನೆ ಮಾಡಬೇಕಾಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಸ್ತೇನೆ. ಖಂಡಿತವಾಗೂ ಖಂಡಿಸ್ತೇನೆ ಅದನ್ನು. ಈ ಕಾಯ್ದೆಯನ್ನು ಪ್ರಜಾಪ್ರಭುತ್ವ ಬಗ್ಗೆ ಯಾರಿಗೆ ಪ್ರೀತಿ ಇದೆ ಅವರೆಲ್ಲರೂ ಕೂಡ ಖಂಡಿಸುವಂಥ ಕಾಯ್ದೆ. ಯಾರು ಗೃಹಲಕ್ಷ್ಮಿ ಯೋಜನೆಯನ್ನು ವಿರೋಧಿಸ್ತಾ ಇದ್ರು ಅವರೇ ಇವಾಗ ದುಡ್ಡು ಕೇಳ್ತಿದ್ದಾರೆ ಅಂತೇಳಿ ಬಿಜೆಪಿ ಮೇಲೆ ಆರೋಪ. ಸರ್, ಯಾರು ವಿರೋಧಿಸಿದ್ದೀವಿ? ನಾವೇನು ವಿರೋಧಿಸಲಿಲ್ಲ. ನಿಮ್ಮ ಹತ್ರ ಹಣ ಇದ್ರೆ ಕೊಡಿ ಅಂತ ಹೇಳಿದ್ವಿ. ಬಡವರಿಗೆ ಕೊಡೋದ್ರ ಬಗ್ಗೆ ನಮ್ಮದೇನು ವಿರೋಧ ಇಲ್ಲ. ಕೊಡೋದಿಲ್ಲ ಅಲ್ರಿ. ನೀವು ಮೊನ್ನೆ ನೋಡಿದ್ರಿ, 2 ತಿಂಗಳಿಂದ, ಫೆಬ್ರವರಿ ಮಾರ್ಚ್ ತಿಂಗಳಿಂದ ಕೊಡಲೇ ಇಲ್ಲ. ಏಪ್ರಿಲ್ ಮೇ ತಿಂಗಳಿಂದ ಆಗಸ್ಟ್ವರೆಗೂ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. 2 ತಿಂಗಳಿಂದ ಕೈ ಬಿಟ್ಟಿದ್ದಾರೆ. 5,000 ಕೋಟಿ ಎಲ್ಲೋಯ್ತು? ಲೆಕ್ಕ ಕೊಡಬೇಕಾಗಲ್ಲ. ಈಗ ಇವರೆಲ್ಲದನ್ನು ಕೊಟ್ಟಿದ್ದೀವಿ ಅಂತ ಅಲ್ಲಿ ಸುಳ್ಳು ಹೇಳುತ್ತಾರೆ. ಸದನದ ಒಳಗಡೆನೂ ಅಷ್ಟೇ, ಸದನದ ಹೊರಗಡೆನೂ ಅಷ್ಟೇ. ಇವ್ರಿಗೆ ಕೊಡಲಿಕ್ಕೆ ಇವರ ಖಜಾನೆ ಖಾಲಿಯಾಗಿದೆ, ದರಿದ್ರ ಹೋಗಿದೆ. ಯಾವ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗ್ತಾ ಇಲ್ಲ. ಈ ಸರ್ಕಾರ ಬಂದ್ರ ಮೇಲೆ ಮಾಡಿದ ಕೆಲಸಕ್ಕೆ ಬಿಲ್ ಕೊಡುವಂಥ ಶಕ್ತಿ ಇಲ್ಲ. ಹಾಗಾಗಿ ಒಂಥರ ಸರ್ಕಾರ ಇದ್ದು ಇಲ್ಲದಿದ್ದ ರೀತಿಯಲ್ಲಿ
ಜನರ ಆಕ್ರೋಶ ಇದೆ, ಆಕ್ರೋಶವನ್ನು ಬೇರೆ ಕಡೆ ತಿರುಗಿಸ್ಲಿಕ್ಕಾಗಿ ಇಂಥ ಕೆಟ್ಟ ಶಾಸನಗಳನ್ನು ತಂದು ಬೇರೆ ಬೇರೆ ಚರ್ಚೆಗಳನ್ನು ಮಾಡಲಿಕ್ಕೆ ಇಳಿಸ್ತಾರೆ. ಇದೊಂದು ದೊಡ್ಡ ಸ್ಟ್ರಾಟಜಿ ಕಾಂಗ್ರೆಸ್ ಸರ್ಕಾರ ಬಂದ್ರ ಮೇಲೆ. ಹಾಗಾಗಿ